ಬೆಂಗಳೂರು ಅಂದ್ರೆ ಒಂದು ಕಾಲದಲ್ಲಿ ಎಲ್ಲರ ಕನಸಿನ ನಗರಿಯಾಗಿತ್ತು. ಅದೆಷ್ಟೋ ಆಸೆಗಳನ್ನು ಹೊತ್ತು ರಾಜಧಾನಿಯಲ್ಲಿ ಜೀವನ ನಡೆಸೋಕೆ ಹಾತೊರೆಯುತ್ತಿದ್ರು. ಆದ್ರೆ ಇವತ್ತು ಗುಂಡಿಗಳ ಸಾವಾಸಕ್ಕೆ ರೋಸಿ ಹೋಗಿ ನಗರವನ್ನೇ ಖಾಲಿ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಪ್ರತಿಷ್ಠಿತ ಕಂಪನಿಯಾದ ಬ್ಲ್ಯಾಕ್ ಬಕ್ ಕಂಪನಿ ಕೂಡ ಇದೇ ಕಾರಣಕ್ಕೆ ಊರು ಬಿಡೋದಾಗಿ ಹೇಳಿತ್ತು. ಹಾಗೆ ಗುಂಡಿಗಳಿಂದ ಪ್ರಾಣ ಹೋಗ್ತಿರೋ ಘಟನೆಗಳು ಕೂಡ ನಡೀತಾನೆ ಇದೆ. ಆದ್ರೆ ನಿಮ್ಮ ಗುಂಡಿಗಳಿಂದ ನಿಮ್ಮ ವಾಹನಗಳಿಗೆ ತೊಂದರೆ ಆದ್ರೆ ಅದಕ್ಕೆ ಸರ್ಕಾರದಿಂದ ಹಣ ಪಡಿಬಹುದು. ಅದು ಹೇಗೆ ಅಂದ್ರೆ 2019ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಿಂದ. ಈ ಕಾಯ್ದೆ ಏನಂದ್ರೆ ಸರ್ಕಾರಕ್ಕೆ GST, ರಸ್ತೆ ತೆರಿಗೆ ಹಾಗೂ ಇಂಧನ ತೆರಿಗೆಯನ್ನ ನಾವು ನೀಡ್ತಿದ್ದೀವಿ. ಇಷ್ಟೆಲ್ಲ ಆದ್ರೂ ಗ್ರಾಹಕರಿಗೆ ಸರಿಯಾದ ರಸ್ತೆಯನ್ನ ನೀಡದೆ ಗುಂಡಿಗಳಿಂದ ಕಾರುಗಳಿಗೆ ಹಾನಿಯಾದಲ್ಲಿ ಇದರ ವೆಚ್ಚವನ್ನ ಸರ್ಕಾರನೇ ನೀಡಬೇಕು ಅಂತ 2019ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ತಿಳಿಸಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ನಿಯಮ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಭಾರತದ ನಾಗರಿಕರು ಗುಂಡಿಗಳಿಂದ ಉಂಟಾಗುವ ವಾಹನ ಹಾನಿಗೆ ಪರಿಹಾರವನ್ನ ಪಡೆಯಲು ಗ್ರಾಹಕ ಪ್ರಕರಣವನ್ನ ಸಲ್ಲಿಕೆ ಮಾಡಬಹುದು. ಸುರಕ್ಷಿತ ರಸ್ತೆಗಳನ್ನ ನಿರ್ವಹಿಸುವ ಜವಾಬ್ದಾರಿ ಸರ್ಕಾರದಾಗಿದೆ ಮತ್ತು ಹಾಗೆ ಮಾಡುವ ವಿಫಲವಾದ್ರೆ ಅದು ಸೇವೆಯಲ್ಲಿನ ಕೊರತೆ ಎಂದಾಗತ್ತೆ. ಅದರಿಂದ ಈ ಕಾಯ್ದೆ ಅಡಿಯಲ್ಲಿ ನೀವು ದೂರು ಸಲ್ಲಿಸಬಹುದು. ದೂರು ಸಲ್ಲಿಸಕ್ಕೆ ಏನೆಲ್ಲ ಮಾಡಬೇಕು ಅಂದ್ರೆ, ಗುಂಡಿಯ ಸ್ಪಷ್ಟ ಫೋಟೋಗಳನ್ನ ಮತ್ತು ನಿಮ್ಮ ವಾಹನಕ್ಕಾದ ಹಾನಿಯ ಫೋಟೋವನ್ನ ತೆಗೆದುಕೊಳ್ಬೇಕು. ನಿಮ್ಮ ವಾಹನದ ಲೈಸೆನ್ಸ್ ಪ್ಲೇಟ್ ಸಂಖ್ಯೆ ಸೇರಿದಂತೆ ಘಟನೆಯ ನಿಖರವಾದ ಸಮಯ ಮತ್ತು ಸ್ಥಳವನ್ನ ದಾಖಲಿಸಿಕೊಳ್ಬೇಕು. ನಿಮ್ಮ ನಗರದ ಪುರಸಭೆಯ ವೆಬ್ಸೈಟ್ ಅಥವಾ ಲೋಕೋಪಯೋಗಿ ಇಲಾಖೆ PWD ಪೋರ್ಟಲ್ ಮೂಲಕ ದೂರನ್ನು ಸಲ್ಲಿಸಬೇಕು. ದೂರು ಸಲ್ಲಿಸಿದ ಪುರಾವೆಗಾಗಿ ದೂರಿನ ಸ್ಕ್ರೀನ್ಶಾಟ್ ಅಥವಾ ರಶೀದಿಯನ್ನ ಪಡೆದುಕೊಳ್ಬೇಕು. ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರರ ವಿಳಾಸವಿದ್ದಲ್ಲಿ ಅಥವಾ ಪುರಸಭೆ ಸಂಸ್ಥೆಗೆ ಲೀಗಲ್ ನೋಟಿಸ್ ಕಳಿಸಬಹುದು. ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ವೆಬ್ಸೈಟ್ನಲ್ಲಿ ಇವೆಲ್ಲವನ್ನು ಕೂಡ ನೀವು ಮಾಡಬಹುದು. ಈ ಗುಂಡಿನ ಪ್ರಕರಣಗಳಿಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಯಾಕೆ ಅನ್ವಯಿಸುತ್ತೆ ಅಂತ ನೋಡೋದಾದ್ರೆ, ಸೇವೆಯಲ್ಲಿನ ಕೊರತೆ, ಸುರಕ್ಷಿತ ಮತ್ತು ಸರಿಯಾದ ರಸ್ತೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ಸರ್ಕಾರದಾಗಿದೆ. ಗುಂಡಿಗಳಿಂದಾಗಿ ಕಳಪೆ ನಿರ್ವಹಿಸಲಾದ ರಸ್ತೆಗಳನ್ನು ಸೇವಾ ಕೊರತೆ ಎಂದು ಪರಿಗಣಿಸಲಾಗುತ್ತೆ. ಇದು ಕಾಯ್ದೆಯ ವ್ಯಾಪ್ತಿಗೆ ಬರುತ್ತೆ. ಗ್ರಾಹಕರ ಹಕ್ಕುಗಳು. ತೆರಿಗೆದಾರನಾಗಿ ನಾಗರಿಕರು ಸರಿಯಾದ ರಸ್ತೆ ಮೂಲ ಸೌಕರ್ಯ ಮತ್ತು ರಸ್ತೆ ದೋಷಗಳನ್ನು ಹಾನಿ ಉಂಟು ಮಾಡಿದರೆ ನ್ಯಾಯಯುತ ಪರಿಹಾರವನ್ನು ಪಡೆಯುವ ಹಕ್ಕನ್ನ ಹೊಂದಿರ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ತರ ಒಂದು ಯೋಜನೆ ಉಪಯೋಗ ಬೆಂಗಳೂರು ಮಂದಿ ಪಡೆದುಕೊಂಡ್ರೆ ನಮ್ ಗ್ರೇಟರ್ ಬೆಂಗಳೂರು ಒಂದೇ ತಿಂಗಳಲ್ಲಿ ದಿವಾಳಿ ಆಗೋದು ನಿಶ್ಚಿತ. ಆದ್ರೆ ನಮ್ಮ ಸರ್ಕಾರಕ್ಕೆ ದಿವಾಳಿ ಆಗೋ ಭಯದಿಂದ ಗುಂಡಿ ಸರಿ ಮಾಡಬೇಕು ಅನ್ನೋ ಬುದ್ಧಿ ಬರೋದು ಮಾತ್ರ ಪಕ್ಕ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.